ಕಾಂಗ್ರೆಸ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಧಮಕಿ, ಆಸೆ, ಆಮಿಷ ಒಡ್ಡಿರೋದು ಗೊತ್ತು. ಬೇರೆ ಯಾರೋ ಹೆಸರಲ್ಲಿ ಆಮಿಷ ಒಡ್ಡಿ ಎಫ್ಐಆರ್ ಹಾಕಿದವರು ಯಾರೆಂದ ಕುಮಾರಸ್ವಾಮಿ. ಬಿಜೆಪಿ ಶಾಸಕರು ವಿಪ್ ಉಲ್ಲಂಘಿಸಿ ಏನ್ ಹೇಳಿದ್ರು? ಕಾಂಗ್ರೆಸ್ನ ವಿರುದ್ಧ ಕುಮಾರಸ್ವಾಮಿ ಅವರು ನಡೆಸಿರುವಂತಹ ವಾಗ್ದಾಳಿ ಇದು. ಕುಮಾರಸ್ವಾಮಿ ಅವಕಾಶವಾದಿ ಅಂತ ಹೇಳಿದ್ರಲ್ವಾ, ಇವತ್ತು ಇವರೇ ಬಿಜೆಪಿಗೆ ಟೋಪಿ ಹಾಕಿ ಹೋಗಿದ್ದಾರೆ. ಎಸ್.ಟಿ. ಸೋಮಶೇಖರ್ ವಿರುದ್ಧವೂ ಕೂಡ ಎಚ್.ಡಿ.ಕೆ ಅವರು ಗರಂ ಆಗಿದ್ದಾರೆ. ಇದೇ ಸಂದರ್ಭದಲ್ಲಿ ಬಿಜೆಪಿನಿದ್ದಂಥ ಇಬ್ಬರು ಶಾಸಕರು, ಅವರಿಬ್ಬರದು ಇವತ್ತಾಗಿರೋದಲ್ಲ, ಇಲ್ಲಿ ಬಿಜೆಪಿಗೆ ಶಾಖೆಯನ್ನು ಕೊಡ್ತಕ್ಕಂಥದ್ದಲ್ಲ. ಇದು ಈಗಾಗಲೇ ಕಳೆದ 7-8 ತಿಂಗಳಲ್ಲಿ ಅವ್ರ ನಡವಳಿಕೆಗಳ ಬಗ್ಗೆ ಪ್ರತಿದಿನ ನೀವೇ ಮಾಧ್ಯಮದಲ್ಲಿ ತೋರಿಸಿದ್ದೀರಿ ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತೇಳಿ. ಈಗ ಬಿ ಜೆ ಪಿಯ ಶಾಸಕರು ವಿಪ್ ಉಲ್ಲಂಘನೆ ಮಾಡಿ ಮತ ಹಾಕಿದಾಗ ನನ್ನ ಬಗ್ಗೆ ಏನು ಹೇಳಿದ್ದಾರೆ? ಕುಮಾರಸ್ವಾಮಿ ಅವರಾಗಿದ್ದರೆ ಅವಕಾಶವಾದಿ ರಾಜಕಾರಣಿ ಅಲ್ವೇ? ಈ ಪ್ರಶ್ನೆ ನನಗಿಟ್ಟಿದ್ದಾರೆ. ಅವರಿಗೆ ಬಹುಮತ ಇಲ್ಲ, ಯಾಕೆ ಮುಖ್ಯಮಂತ್ರಿ ಆದರು ಅಂತ ಹೇಳಿದ್ದಾರೆ. ಅವ್ರ ಪ್ರಶ್ನೆ ನನಗಿಟ್ಟಿರ್ತಕ್ಕಂಥ ಕುಮಾರಸ್ವಾಮಿ ಅವಕಾಶವಾದಿ ರಾಜಕಾರಣಿ ಅಲ್ವೇ ಅಂತಕ್ಕಂಥ ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಅವತ್ತು ಯಾವುದೇ ಪಕ್ಷಗಳಿಗೆ ಸ್ಪಷ್ಟವಾದ ಬಹುಮತ ಬರದೆ ಅದರ ಹಿನ್ನೆಲೆಯಲ್ಲಿ ಈಗೇನು ಮತ್ತೆ ಕಾಂಗ್ರೆಸ್ ತಕ್ಕೆ ಹೋಗಿದ್ದಾರಲ್ಲ ಮತ ಕೊಟ್ಟು ಕಾಂಗ್ರೆಸ್ನ ಅಭ್ಯರ್ಥಿಗೆ, ಅವತ್ತು ಇವರು ಒಳಗೊಂಡಂತೆ ನಮ್ಮ ಮನೆ ಬಾಗಿಲಿಗೆ ಬಂದಂಥವ್ರು ಇವರು. ಏನು ಯಾವುದೇ ಪಕ್ಷಗಳಿಗೆ ಬಹುಮತ ಇಲ್ಲ, ನಾವು ನೀವು ಸೇರಿ ಸರ್ಕಾರ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಬಂದಂಥವ್ರು ಕಾಂಗ್ರೆಸ್ನ ಮಹಾನ್ ನಾಯಕರುಗಳು. ಆಗಲೂ ಸಹ ದೇವೇಗೌಡರು ಏನು ಹೇಳಿದ್ರು? ಮೊನ್ನೆ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾಗಲೇ ಹೇಳಿದ್ದಾರೆ. ದೇವೇಗೌಡರು ರಾಜ್ಯಸಭೆಯಲ್ಲಿ ಮೊನ್ನೆ ಪ್ರಸ್ತಾಪ ಮಾಡಿದ್ದಾರೆ, ನಮ್ಮ ಪಕ್ಷಕ್ಕೆ ಮುಖ್ಯಮಂತ್ರಿ ಸ್ಥಾನದ ಅವಶ್ಯಕತೆ ಇಲ್ಲ, ಖರ್ಗೆ ಅವ್ರನ್ನಾದರೂ ಮಾಡ್ಕೊಳ್ಳಿ, ಯಾರನ್ನಾದರೂ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಅವ್ರ ಮುಖಕ್ಕೆ ಹೇಳಿದ್ದಾರೆ. ಕಾಂಗ್ರೆಸ್ನ ನಾಯಕರುಗಳಿಗೆ ಗುಲಾಂ ನಬಿ ಇರ್ಬೋದು, ಗೆಲೋಟ್ ಇರ್ಬೋದು, ಅವರೇನು ಸಭೆಯಲ್ಲಿದ್ದರು, ಇವನ್ ಇದೇ ಸಿದ್ದರಾಮಯ್ಯನವರೇನಿದ್ದರು ಅವತ್ತು ಹೇಳಿದ್ದಾರೆ. ಸರಿಗ ನಾವು ಅಧಿಕಾರ ಹುಡ್ಕೊಂಡು ಅವಕಾಶವಾದಿ ರಾಜಕಾರಣ ನಾವೆಲ್ಲ ಮಾಡ್ಕೊಂಡವ್ರು ನೀವು. ಅವತ್ತು ಮೈತ್ರಿ ಸರ್ಕಾರದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಅಂತ ಹೇಳಿ ಕಾರಣ ಕೊಟ್ಟು ಹೋದ್ರಲ್ವೇ ಇವರು.